ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಈಗಿನ ತಾರೀಕು ಜೂನ್ 16, 2025ನೇ ಇಸವಿ, ಸೋಮವಾರ, ಶ್ರೀ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಪಂಚಮಿ ತಿಥಿ ಮಧ್ಯಾಹ್ನ 1:12 ಇರುತ್ತೆ. ಈ ದಿನ ಸೋಮವಾರ, ಧನಿಷ್ಠ ನಕ್ಷತ್ರ ರಾತ್ರಿ 11:21 ಸಹ ಇರುತ್ತೆ. ವೈಧೃತಿ ನಾಮಯೋಗ, ತೈತಲ ನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:45. ಅಮೃತಗಳಿಗೆ ಮಧ್ಯಾಹ್ನ 12:45 ಸರಿಯಾಗಿ ಸಂಭವಿಸ್ತಾ ಇದೆ. ಬಹಳ ವಿಶೇಷ ಇದೆ ಇವತ್ತಿನ ದಿವಸ. ಯಾಕಂದರೆ ಅಭಿಜಿನ್ ಲಗ್ನದಲ್ಲಿ ಅಮೃತಗಳಿಗೆ ಬರ್ತಾ ಇದೆ ಇವತ್ತು. ಸೊ ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀನಿ, ಅಮೃತಗಳಿಗೆಯನ್ನು ಹೇಗೆಲ್ಲ ಬಳಸ್ಕೋಬೇಕು, ಯಾವ್ಯಾವ ವಿಚಾರಗಳಿಗೆ ನೀವು ಬಳಸ್ಕೊಂಡಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶಗಳು ಸಿಗುತ್ತೆ ಅನ್ನತಕ್ಕಂಥದ್ದು ಆ ಸಂಚಿಕೆಯನ್ನು ವೀಕ್ಷಿಸಿರ್ತಕ್ಕಂಥ ವೀಕ್ಷಕರಿಗೆ ಗೊತ್ತಿರುತ್ತೆ. ಒಂದು ವೇಳೆ ವೀಕ್ಷಿಸಿಲ್ಲ ಅನ್ನೋದಾದರೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಇವತ್ತು ಅಭಿಜಿನ್ ಲಗ್ನದಲ್ಲಿ ಅಮೃತಗಳಿಗೆ ಬಂದಿರೋದ್ರಿಂದ ಏನಾದರೂ ಔಷಧೋಪಚಾರಗಳು ಮಾಡ್ಕೋಬೇಕಾಗಿರತಕ್ಕಂಥ ವ್ಯಕ್ತಿಗಳಿದ್ದಾದ ಪಕ್ಷದಲ್ಲಿ ಇವತ್ತಿನ ದಿವಸ ಆ ಸಮಯದಲ್ಲಿ ಉತ್ತರಾಭಿಮುಖವಾಗಿ ನಿಂತುಕೊಂಡು ಧನ್ವಂತರಿ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಆ ಔಷಧಿಯನ್ನು ತೆಗೆದುಕೊಳ್ಳಿ, ವಿಶೇಷವಾದ ಬದಲಾವಣೆಯನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ಯಾರಿಗಾದರೂ ಏನಾದರೂ ನೀವು ಮಾತು ಕೊಟ್ಟಿದ್ದಾದ ಪಕ್ಷದಲ್ಲಿ ಅದನ್ನು ನೀವು ತೀರಿಸಬೇಕು ಅನ್ನತಕ್ಕಂಥ ಉದ್ದೇಶ ಇದ್ದಾದ ಪಕ್ಷದಲ್ಲಿ ಇವತ್ತಿನ ದಿವಸ ಈ ಅಮೃತಗಳಿಗೆ ಮಾಡಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಜೊತೆಗೆ ನೀವು ಏನಾದರೂ ಒಂದು ಕಾರ್ಯಸಿದ್ಧಿ ಆಗಬೇಕು ಅಂತ ಅನ್ಕೊಂಡಿರ್ತೀರಾ. ಈ ಕಾರ್ಯಸಿದ್ಧಿಗೆ ಪೂರಕವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಾರೆ. ಸೊ ಆ ಹಿರಿಯರ ಬಳಿಗೆ ಇವತ್ತಿನ ದಿವಸ ನೀವು ಹೋಗಿ ಅಮೃತಗಳಿಗೆನಲ್ಲಿ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಅವರು ಶುದ್ಧವಾದ ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ಯಾವುದೂ ಇರೋದಿಲ್ಲ, ಶುಭವಾಗುತ್ತೆ. ಸೊ 5 ಗಂಟೆಗಳ ಕಾಲ ಸಮಯ ಇದೆ ನಮ್ಮ ವೀಕ್ಷಕರಿಗೆ. 12:45 ಸರಿಯಾಗಿ ಸಂಭವಿಸ್ತಾ ಇರತಕ್ಕಂಥ ಅಮೃತಗಳಿಗೆಯನ್ನು ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವೆಲ್ಲರೂ ಸಹ ಬಳಸ್ಕೋಬಹುದು. ಇನ್ನು ವಿಷಗಳಿಗೆ ಇವತ್ತಿರೋದಿಲ್ಲ, ವಿಷಾಭಾವ ಇರೋದ್ರಿಂದ ಸೌರಮಾನ ಪಂಚಾಂಗದ ಪ್ರಕಾರ ಮಿಥುನ ಮಾಸ ತೇದಿ 2 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಬೆಳಿಗ್ಗೆ 7:35 9:11 ಸಹ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12:23 2 ಗಂಟೆವರೆಗೂ ಸಹ ಇರುತ್ತೆ. ಇವತ್ತಿನ ಗ್ರಹ ಸಂಚಾರ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಪುನರ್ವಸು ನಕ್ಷತ್ರದ 1ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಭರಣಿ ನಕ್ಷತ್ರದ 2ನೇ ಪಾದಕ್ಕೆ ಶುಕ್ರನ ಪ್ರವೇಶವೂ ಸಹ ಆಗ್ತಾ ಇದೆ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನಹರಿಸಿದ್ದಾದಲ್ಲಿ 18ನೇ ತಾರೀಕು ಬುಧವಾರ ಕುಂಭಕೋಣಂ ಕ್ಷೇತ್ರದಲ್ಲಿ ಅಷ್ಟಭೈರವ ಸಹಿತ ಸ್ವರ್ಣಾಕರ್ಷಣ ಭೈರವ ದೇವಸ್ಥಾನದಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಒಂದು ಮಾಸಿಕ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಇದನ್ನು ಪ್ರತಿ ತಿಂಗಳು ಅಷ್ಟೇ ನಾವು ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬಹಳ ಅದ್ಭುತವಾದಂಥ ತುಂಬ ವಿಶೇಷವಾದ ಫಲಪ್ರದವಾದಂಥ ಹೋಮ ಆಗಿರುತ್ತೆ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯ ದೇಶಂ ಈ ದೇವಸ್ಥಾನದಲ್ಲಿ ಶಂಬಗವಲ್ಲಿ ಅಥವಾ ಚಂಪಕವಲ್ಲಿ ಅಂತ ಸಹ ಹೇಳ್ತಾರೆ ಆ ದೇವಿಯ ಸ್ವರೂಪಕ್ಕೆ. ತಮಿಳುನಾಡಿನಲ್ಲಿ ಶಂಬಗವಲ್ಲಿ ಅಂತ ಅದನ್ನು ಪ್ರೊನೌನ್ಸ್ ಮಾಡ್ತಾರೆ. ಶಂಬಗವಲ್ಲಿ ಸಹಿತ ಜಗನ್ನಾಥ್ ಪೆರುಮಾಳ್ ದೇವಸ್ಥಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ ಈ ಒಂದು ಸಾಪ್ತಾಹಿಕ ಪೂಜೆಯನ್ನು ನಡೆಸ್ಕೊಡ್ತಾ ಇದ್ದೀವಿ. ಬಹಳಷ್ಟು ದಿನಗಳಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ. ಪ್ರತಿ ವಾರ ನಡೆಯತಕ್ಕಂಥ ಲಕ್ಷ್ಮೀ ಸೂಕ್ತ ಹೋಮ ಇದು ಈ ಸನ್ನಿಧಾನದಲ್ಲಿ ನಡೆಸ್ಕೊಡ್ತಾ ಇದ್ದೀವಿ ನಾವು. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಸ ಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ. ಅದೇ 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ನಡೆಸ್ತಾ ಇದ್ದೀವಿ. ಈ ಪ್ರತ್ಯಂಗಿರಾ ಹೋಮದ ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ವಿವರಣೆಯನ್ನು ಕೊಡ್ತೀನಿ. ಈ ಕ್ಷೇತ್ರದಲ್ಲಿ ಯಾಕೆ ಮಾಡಬೇಕು, ಇಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಏನು ಅನ್ನತಕ್ಕಂಥದ್ದು. ಈ ಕುಂಭಕೋಣಂ ಕ್ಷೇತ್ರ ಇದೆಯಲ್ಲಮ್ಮ, ಇದು ಪ್ರತ್ಯಂಗಿರಾ ದೇವಿಯ ಒಂದು ಉದ್ಭವ ಸ್ಥಾನ ಅಂತ ಹೇಳ್ತೀವಿ, ಆಕೆ ಅವತಾರ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಮೂಲ ಸ್ವರೂಪ ಪ್ರತ್ಯಂಗಿರಾ ದೇವಿ ಇದೆಲ್ಲಾದರೂ ಇದೆ ಅಂತಂದರೆ ಅದು ಕುಂಭಕೋಣಂನಲ್ಲಿ ಮಾತ್ರ ಇರತಕ್ಕಂಥದ್ದು. ಹಾಗಾಗಿ ಈ ಕುಂಭಕೋಣಂ ಪ್ರತ್ಯಂಗಿರಾ ದೇವಿಯ ಒಂದು ಅವತಾರದ ಒಂದು ಸನ್ನಿಧಾನಕ್ಕೆ ಅತ್ಯಂತ ಸಮೀಪದಲ್ಲಿರತಕ್ಕಂಥ ಕ್ಷೇತ್ರ ಇದು ಯಾವುದು ಅಂದರೆ ಈ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರ ಅಂತ ಹೇಳ್ತೀವಿ. ಇಲ್ಲಿ ಅರ್ಜುನ ಅಂತಂದರೆ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಆರ್ಜುನ ವೃಕ್ಷ ಅಂತ ಹೇಳ್ತೀವಿ. ಇದು 3 ಕ್ಷೇತ್ರಗಳಿದೆ. ಒಂದು ಶ್ರೀರಂಗಂ,
ಮತ್ತೊಂದು ಈ ತಿರುವಿಡೆ ಮರದೂರು ಅನ್ನತಕ್ಕಂಥದ್ದು, ಮತ್ತೊಂದು ಕೊನೆಯಲ್ಲಿ ಅಂತ್ಯಾರ್ಜುನ ಅನ್ನತಕ್ಕಂಥ ಮತ್ತೊಂದು ಕ್ಷೇತ್ರ ಇರುತ್ತೆ. ಈ 3 ಕ್ಷೇತ್ರಗಳಿರ್ತಕ್ಕಂಥ ಅರ್ಜುನ ವೃಕ್ಷದ ಮಹಿಮೆಯನ್ನು ಅರಿತು ಅಲ್ಲಿ ಇದನ್ನು ಅರ್ಜುನ ಕ್ಷೇತ್ರ ಅಥವಾ ಅರ್ಜುನ ಕ್ಷೇತ್ರ ಅಂತ ಶಾಸ್ತ್ರಕಾರರು ಪುರಾಣಕಾರರು ಎಲ್ಲರೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಆ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುತ್ತೆ, ವಿಶೇಷವಾದ ಫಲಿತಾಂಶಗಳು ಲಭಿಸುತ್ತೆ. ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರಣೆಯನ್ನು ಕೊಡ್ತೀನಿ ನಾನು. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತಾಭಿಷೇಕವನ್ನು ನಡೆಸ್ತಾ ಇದ್ದೀವಿ. ಅದೇ ದಿವಸ ಶನೈಶ್ಚರ ದೇವಸ್ಥಾನದಲ್ಲಿ ಶಿವಮೊಗ್ಗದಲ್ಲೇ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 26ನೇ ತಾರೀಕಿನಿಂದ 4ನೇ ತಾರೀಕುವರೆಗೂ ಸಹ ಈ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿರತಕ್ಕಂಥ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಾರಾಹಿ ಸನ್ನಿಧಾನದಲ್ಲಿ ಗುಪ್ತ ನವರಾತ್ರಿ ಪ್ರಯುಕ್ತ ಪ್ರತಿದಿನವೂ ಸಹ ವಾರಾಹಿ ಹೋಮವನ್ನು ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ದಿನಗಳಿಂದ ನಾನು ವೀಕ್ಷಕರಿಗೆ ತಿಳಿಸ್ಕೊಳ್ತಾನೆ ಬರ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಸಹ ನೋಂದಾವಣೆ ಮಾಡಿಕೊಂಡಿಲ್ಲ ಅವರೆಲ್ಲರಿಗೂ ಸಹ ಈಗಲೂ ಅವಕಾಶ ಇದೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅನುಕೂಲ ಇದ್ದಂಥವರು 9 ದಿನಗಳ ಕಾಲ ಭಾಗವಹಿಸಬಹುದು. ಇದು ಅನುಕೂಲ ಇಲ್ಲದೇ ಇರತಕ್ಕಂಥವರು ಈ 9 ದಿನಗಳಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಇರತಕ್ಕಂಥ ದಿವಸ, ನಿಮ್ಮ ನಕ್ಷತ್ರಕ್ಕೆ ಕ್ಷೇಮ ತಾರೆ ಇರತಕ್ಕಂಥ ದಿವಸ, ಸಾಧನ ತಾರೆ ಇರತಕ್ಕಂಥ ದಿವಸ, ಈ ದಿನಗಳಲ್ಲಿ ನೀವು ವಾರಾಹಿ ಹೋಮದಲ್ಲಿ ಭಾಗವಹಿಸಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ.